ಕೀರ್ತನ ಅವ್ರ ಮನೇಲಿದ್ದೀನಿ. ಸ್ಯಾಟರ್ಡೇ ಆಗಿರೋದ್ರಿಂದ ನಮ್ಗೆ ಆಫ್ ಡ್ಯೂಟಿ ಅಷ್ಟೇ. 2 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡ್ಬಂದು ಈಗ ಜಸ್ಟ್ ಬಂದು 10 ನಿಮಿಷಕ್ಕೆ ಪಾಪ ಕೀರ್ತನ ರೆಡಿ ಆಗಿದ್ದಾರೆ. ಆ್ಯಂಡ್ ನಾನು ಟೀ ಬೇಕು ಅಂತ ಹೇಳಿದೆ. ಪಾಪ ಅವ್ರು ಚೆನ್ನಾಗಿ ಟೀ ಮಾಡ್ತಾರೆ. ಅವ್ರ ಮನೆಗೆ ಬಂದಾಗೆಲ್ಲ ನಾನು ಟೀ ಕುಡಿತೀನಿ. ಟೀ ಕುಡಿದೆ. ನಾನೇನು ಮುಖ ಏನು ತೊಳೆದಿಲ್ಲ, ಬಟ್ ತಲೆ ಕೂದಲು ಸ್ವಲ್ಪ ಗಾಳಿ ಅಲ್ವಾ ಇದಾಗಿತ್ತು ಅಂದ್ಬಿಟ್ಟು ನಾನು ತಲೆ ಬಚ್ಕೊಂಡೆ. ಅವರು ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಊಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಂದು ಮೊನ್ನೆ 30ನೇ ತಾರೀಕು ಬರ್ಡೇ ಇತ್ತಲ್ಲ, ಸೊ ಇವ್ರು ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ನಾನು ಇವರು ಇಬ್ಬರೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಬರಬೇಕಾದ್ರೆ ಇವಳ ಮಗಳು ಅಲ್ಲಿಂದನೇ ಪದ್ವಿಕಾ ಜಾಯ್ನ್ ಆಗ್ತಾಳೆ. ಸೊ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತ ನಾವು ಅವತ್ತೇ ಪ್ಲ್ಯಾನ್ ಮಾಡಿದ್ದು ಶನಿವಾರ ಹೋಗೋಣ ಅಂತ. ಬಿಕಾಸ್ ನಮಗೆ ಹಾಫ್ ಡೇ ಅಲ್ವಾ, ಬಟ್ ಬೇಗ ಡ್ಯೂಟಿ ಮುಗಿಯುತ್ತೆ, ಹೋದರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಇನ್ನು ಬಾಕಿ ದಿನ ಎಲ್ಲ ನಾವು 4 ಗಂಟೆ ತನಕ ಇರ್ತೀವಿ, ಇನ್ನು ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಮನೆಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಹೇಳಿ ಶನಿವಾರಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಶನಿವಾರ ಅವರು ನಾನ್ ವೆಜ್ ತಿಂತಾರೆ, ನಾನು ತಿಂತೀನಿ. ಹಾಗಾಗಿ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಂದ ರಾಮನಾಥಪುರ ಬಸ್ಸಲ್ಲಿ ಹೋಗಿ ಅಲ್ಲಿ ರಾಮನಾಥಪುರ ಹೋಟೆಲಲ್ಲಿ ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ನಾನು ನಮ್ಮ ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಹೋಗ್ತಾರೆ. ಸೊ ಮೇಡಮ್ ಅವರು ಈ ಥರ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಒಂದು ಹಾಯ್ ಹೇಳಿ ಕೀರ್ತನ. ಅಯ್ಯೋ ನೀನು ಹಾಯ್ ಹೇಳೋದವ್ರು ಕೇಳಿಸ್ಲೇ ಇಲ್ಲ ಬಿಡು, ಆಚೆ ಕಡೆ ಮಾಡ್ತೀಯಾ. ತುಂಬ ದಿನ ಆಗಿತ್ತು ಮನೆಗೆ ಬಂದಿರಲಿಲ್ಲ. ಏನೋ ನನ್ನ ಬೀರಲ್ಲೇನೋ ಒಂದು ಜೊತೆ ಬಟ್ಟೆ ತೊಗೋಬೇಕಿತ್ತು, ಹಾಗಾಗಿ ಬಂದೆ. ನನ್ನ ರೂಮಿನ ಪರಿಸ್ಥಿತಿ ನೋಡಿ ಗೈಸ್. ನಾನಿಲ್ಲಿ ಬಂದು ತುಂಬ ದಿನ ಆಯಿತು. ಎಷ್ಟು ಗಲೀಜೆಲ್ಲ ಕೂತೈತೆ ಅಂತ ಹೇಳಿ, ಅಂಟುತ್ತೈತೆ. ಬಟ್ ನಾನು ಯಾವಾಗ ಬರ್ತೀನಿ ಯಾವಾಗ ಕ್ಲೀನ್ ಮಾಡ್ಕೋತೀನಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಫುಲ್ಲು ಸೆಲ್ವೆ ಗಟ್ಬಿಟ್ಟೈತೆ, ಯಾರೂ ಇಲ್ವೇನೋ ಅನ್ನೋ ಥರ. ನನ್ನ ರೂಮಲ್ಲಿ ಯಾರೂ ಇಲ್ಲ, ಹಾಗಾಗಿ ಬಿಡಿ. ರಾಯರ್ ಫೋಟೋನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಇನ್ನು ಸಂತು ಫೋಟೋಗೂ ಎಲ್ಲ ಧೂಳೆಲ್ಲ ಕುತ್ಕೊಬಿಟ್ಟೈತೆ. ಒಂದಿನ ಬಂದು ನಾನು ರೂಮೆಲ್ಲ ಕ್ಲೀನ್ ಮಾಡಿ ಒರೆಸಿ ಹೋಗಬೇಕು. ಸೊ ಇವಾಗ ರಾಮನಾಥಪುರ ಹೋಗ್ತಾ ಇದ್ದೀವಲ್ವ, ನಾನು ನಮ್ಮ ಫ್ರೆಂಡ್ವೇ, ಅಲ್ಲಿಗೆ ಹೋಗೋಣ ಬನ್ನಿ. ವಿಶ್ ಮಾಡ್ರ ಮಕ್ಕಳ, ವಿಶ್ ಮಾಡ್ರ. ಹ್ಯಾಪಿ ಹೋಗ್ರ ಪದ್ವಿಕಾ, ಲೆಕ್ಕ ಹೋಗ ಮಗ್ಲೆ. ಬಾ ಪದ್ವಿಕಾ, ಬಾ ಬೇಗ ಟೈಮ್ ಆಯ್ತದೆ, ಬರವ ಇಲ್ಲಿ ಬಾ. ಹಂಗೆ ಫೋಟೋ ಕ್ಲಿಕ್ ಮಾಡಿರ್ತೀನಿ ನಾನು, ಸೈಡಲ್ಲಿ ಆಪ್ಷನ್ ಇದೆ ನೋಡಿ, ಬರವ. ಹಂಗೆ ನೀನು ಫ್ರೆಂಡ್ ತಿನ್ನಿಸ್ತೀನಿ ಬಾಪ, ಅಲ್ಲಿ ನೋಡಿ ಚೆನ್ನಾಗಿ ಸರಿ ಹೋಗಲೇಕಮ್ಮ. ಎಲ್ಲಿ ನಿಮ್ಮ ಮನೆ ಲೆಕ್ಕನ ಹತ್ರನ ಇಲ್ಲೇ ಅವ್ರಿಗೆ ಅಂಗೂರ ಅವ್ರ ಕಣ್ರಿ, ಇಲ್ಲಿ ಸಾಮಾನು ಅಂಗಡಿ ಐತಿ ಅವ್ರದ್ದು. ಇರ್ತೀನಿ ಕೊಡ್ತಿದ್ದೀರ. ನಿಮ್ಮ ಅಪ್ಪನ ಹೆಸರೇನು? ಎಲ್ಲಿ ನಿಮ್ಮ ಮನೆ? ಈ ಕಡೆ ಪದ್ವಿಕಾ. ನಿಂದು ಯಾವಾಗ ಬಿಡ್ತಡೆ? ತಿನ್ನಿಸ್ತೀಯಾ? ಬನ್ರಿ ಇದು ಇಟ್ಕೊಳ್ಳಿ ಸರ್. ಆ ಕಡೆ ಮಾಡ್ತೀರಾ ಹಾಸ್ಲೇಸಲ್ಲಿ? ಇದೊಂಥರ ಚೆನ್ನಾಗಿದೆ. ಇದು ಯಾವ್ದನ್ನ ಕೇಕು ಚೆನ್ನಾಗಿದೆ. ಕ್ಲಿಕ್ ಮಾಡೋದು ಎಲ್ಲಿ ಗೊತ್ತಾ? ಸೈಡಲ್ಲಿ ಒಂದು ರೋಲ್ ಆಗ್ತೀನಿ ನೋಡಿ, ಕೆಳಗಡೆ ವೈಟ್. ಸುಮ್ಮನೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಫೋಟೋನ ಬರುತ್ತೆ, ವಿಡಿಯೋ ಇರಲಿ. ಬಿಲೇಟೆಡ್ ವಿಶಸ್. ವಿಡಿಯೋ ಮಾಡ್ಕೋತೀವಿ ಅಂತ. ಕೇಕ್ ಕಟ್ಟಿಂಗ್ ಮುಗಿಸಿ ಕೀರ್ತನ ಅವರ ಬಟ್ಟೆ ಅಂಗಡಿಲಿ ಇವಾಗ ನಾವು ಹಳ್ಳಿ ಮನೆ ಹೋಟೆಲಿಗೆ ಬಂದಿದ್ದೀವಿ ಊಟಕ್ಕೆ ಅಂತ ಹೇಳಿ. ಪದ್ವಿಕಾ ಕೀರ್ತನನ ಮಗಳು ಬುಂಡೆ ಮಾಡಿಸ್ಬಿಟ್ಟಿದ್ದಾರೆ, ಹಾಗಾಗಿ ಹಿಂಗೆ ಹುಡುಗನ ಥರ ಕಾಣ್ತಾ ಇದ್ದಾಳೆ, ಗಂಡು ಹುಡುಗನ ಥರ. ಅವಳು ಕಾನ್ವೆಂಟ್ ಮುಗಿಸ್ಕೊಂಡು ಇವಾಗ ಬಂದ್ಲು. ಈ ಥರ ಒಂದಿನ ಅನ್ಕೋತಾ ಇದ್ದೆ, ಬಟ್ ಇವಾಗ ಸಪ್ರೇಟಾಗಿ ಥರ ಇರುತ್ತಲ್ಲ, ಗುಡ್ಸ್ಲ ಥರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಯಾವ್ದು ಖಾಲಿ ಇದೆ ನೋಡಿ ಚೆನ್ನ.
ಏಯ್ ಮಗಳೇ ಎಲ್ಲ ಕಡೆ ನೋಡಬಾರ್ದು. ದ್ವಿಕಾ ಮಾತಾಡ್ತಾಳಂತೆ. ಮಾತಾಡು ದ್ವಿಕಾ. ಹಾಂ ಯಾಕವ್ವ ನಿನ್ನ ಫೋನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತೀಯಾ? ಇಲ್ಲಿ ವಿಡಿಯೋದಲ್ಲಿ ಮಾತಾಡೋದು ಯಾಕೆ ಮಾತಾಡಲ್ವ ನೀನು? ಅವಳ ಫೋನಲ್ಲಿ ಎಷ್ಟು ಚೆನ್ನಾಗಿ ವ್ಲಾಗ್ಸ್ ಥರ ವಿಡಿಯೋ ಎಲ್ಲ ಮಾಡಿದ್ದಾಳೆ ಪದ್ವಿಕಾ. ಇಲ್ಲಿ ಮಾತಾಡೋ ಅಂದ್ರೆ ಮಾತಾಡ್ತಿಲ್ಲ. ಮಾತಾಡೇ ನಿಮ್ಮ ಅಮ್ಮ ಚಾನಲ್ ಓಪನ್ ಮಾಡಿಸ್ಬೇಕು ಅಂತದೆ ನಿನ್ನ ಕೈಯಲ್ಲಿ. ನೀನು ನೋಡಿದ್ರೆ ಮಾತಾಡ್ತಿಲ್ಲ. ಬಟ್ಟೆಗೈತದೆ ಈ ಕಡೆಗೆ ಆದರೆ ಮುಂದೆ ಹೋಗಲ್ವೇನೋ ಅದು. ಮಾತಾಡಲ್ವಾ? ನೀನು ಮಾತಾಡೋದು ನೀನು ನಿನ್ನ ಮಗಳಿಗೆ ಧೈರ್ಯ ಅಂತಿದ್ದಲ್ಲ ನೋಡು, ಹೆದರ್ಕೋತಾವಳು. ಚಾನಲ್ ಓಪನ್ ಮಾಡ್ತಾರೆ ಇನ್ನಂಗೆ ಮಾತಾಡೋದು ಯಾಕೆ ಬುಡಿ ಆಯ್ತು ಬೇಡ. ನಾವು ಬಂದಿದ್ದೀವಿ ನೋಡಿ, ಮೆನು ನೋಡ್ತಾ ಇದ್ದೀವಿ. ಇಲ್ಲಿ ಈ ಥರ ರೂಮು ನಮ್ಮ 3 ಜನಕ್ಕೇನೆ ಒಂದು ಈ ಥರ ತಗೊಂಡಿದ್ದೀವಿ. ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್, ಏನು ತಗೊಳ್ಳೋದು ಅಂತ ಗೊತ್ತಿಲ್ಲ. ಕಲ್ಗೆ ತಂದೂರಿ ಕಬಾಬ್, ಚಿಕನ್ ತಂದೂರಿ. ಯಾವ್ದವ 3ನೇಯ ಏನು ಮಾಡೋಕ್ಕೆ? ತಿಂತೀರಾ ನೀವು? ನಾವು ಇವಾಗ ಬುಕ್ ಮಾಡ್ಬಿಟ್ಟು ಕೂತಿದ್ದೀವಿ. ಬುಕ್ ಮಾಡಿ ಅಲ್ಲೇ 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಪಾಪ ಪದ್ವಿಕಂಗೆ ಬೇರೆ ಹಸುವಾಗ್ತಾ ಇದ್ದಂತೆ. ಅವಳು ಏನೂ ತಿಂದಿಲ್ಲ. ಕಾನ್ವೆಂಟಿಂದ ಹಾಗೆ ಬಂದು ಪಾಪ ಅವರ ಶಾಪ್ ಹತ್ರ ಕೂತಿದ್ದು. ನಾವು ಬುಕ್ ಮಾಡೋದೇನ ಬುಕ್ ಮಾಡ್ಬಿಟ್ಟಿದ್ದೀವಿ. ಬಿಲ್ ಎಷ್ಟಾಯ್ತು ಗೊತ್ತಿಲ್ಲ. ಏನೇನು ಬುಕ್ ಮಾಡಿದ್ದೀವಿ ಗೊತ್ತಾ? 3 ಪ್ಲೇಟ್ ರೋಟಿ, 1 ಚಿಕನ್ ಕಬಾಬ್, 1 ತವಾ ಫ್ರೈ, ಫಿಶ್ ತವಾ ಫ್ರೈ, 1 ಚಿಕನ್ ಸ್ಪೆಷಲ್, ಈ ಹೋಟೆಲ್ ಸ್ಪೆಷಲ್ ಹೈದರಾಬಾದಿ, 1 ಬಿರಿಯಾನಿ. ಇಷ್ಟು ಬುಕ್ ಮಾಡಿದ್ದೆ. ವಾಟರ್ ಬಾಟ್ಲ್ ಅವರೇ ತಂದ್ಕೊಡ್ತಾರೆ. ನಾವು ಅನ್ಕೋತಾ ಇದ್ದೀವಿ ಒಂದು 2,000 ಬಿಲ್ ಆಗ್ಬೋದೇನೋ ಅಂತ. ನೋಡೋಣ. ಇವಾಗ ತಂದು ಕೊಟ್ಟಿದ್ದಂಗೆ ಭರ್ಜರಿಯಾಗಿ ತಿಂದ್ಬಿಟ್ಟು ಇವಾಗ ಆಲ್ರೆಡಿ ಟೈಮ್ ಬಂದು 4 ಗಂಟೆಗೆ. ನಾನು ಇನ್ನೂ ಇವತ್ತದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಇಲ್ಲೇನೆ ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ ಸೇವ್ ಕೊಟ್ಟಿದ್ದೀನಿ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, ಹಾಗಾಗಿ ಕೀರ್ತನ ಫೋನಿಂದ ವೀಡಿಯೋ ಮಾಡ್ಕೊತಾ ಇದ್ದೀನಿ. 15% ಚಾರ್ಜ್ ಐತೆ. ನಾನಿವತ್ತು ನಮ್ಮ ಮನೆಗೆ ಹೋಗ್ತಾ ಇಲ್ಲ, ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಸ್ವಾಗತ ಅವ್ರು ಬಂದಿದ್ದಲ್ವಾ, ಅಲ್ಲಿ ಹರಿನಡಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸಸ್ಪೆನ್ಸ್ ಸಿಕ್ಕೈತೆ, ಹೊಟ್ಟೆ ತುಂಬ ಊಟ ಮಾಡೋಣ. ಸಸ್ಪೆನ್ಸ್ ಏನೋ ನಾರ್ಮಲ್ ಹೋಗ್ತಾ ಇದ್ದೀನಿ, ಬಟ್ ಒಂದು ರೀಸನ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನಾಳೆ ವಿಡಿಯೋ ಹೇಳಲ್ಲ, ಹರಿನಡಿಗೆ ಬಂದು ಹೇಳ್ತೀನಿ. ನಾಳೆ ವಿಡಿಯೋ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ. ಮಾತಾಡಿದವ್ರು ಚಿಕನ್ ತವಾ ಫ್ರೈ, ರೋಟಿ, ಬಿರಿಯಾನಿ, ಇನ್ನೊಂದು ಕಬಾಬ್ ಬರಬೇಕು. ಕಬಾಬ್ ಫಸ್ಟ್ ಏನು ತಿನ್ನೋದ? ರೋಟಿ ತಿನ್ನೋದ, ಬಿರಿಯಾನಿ ತಿನ್ನೋದ? ರೋಟಿ. ಇವಾಗ ಫುಲ್ಲು ಬ್ಯಾಟಿಂಗು ಎಲ್ಲರೂ. ಮಳೆ ಬರೋ ಥರ ಬೇರೆ ಆಗಿದೆ. ಸಾಕು ಗ್ರೇವಿ ಹಾಕಿ ಬನ್ನಿ ತಿನ್ನೋಣ ಈಗ. ಎಲ್ರಿಗೂ 2 ಪೀಸ್ ರೋಟಿ ತಿಂತಾಯಿದ್ದೀವಿ. ಆ್ಯಕ್ಚುಲಿ ಬಿರಿಯಾನಿ ಕೊಟ್ಟಿದ್ರು, ಬಟ್ ಬಿರಿಯಾನಿ ಬಿಸಿ ಇರಲಿಲ್ಲ, ಆರೋಗ್ಬಿಟ್ಟಿತ್ತು. ಅದಕ್ಕೆ ವಾಪಸ್ ಕೊಟ್ಟು. 3 ಪೀಸ್ ಕೊಟ್ಟವ್ರೆ. ಜಾಸ್ತಿ ಕೊಟ್ಟವ್ರೆ. ಎಲ್ಲ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಅಷ್ಟು ದುಡ್ಡು ಕೊಟ್ಟಿರ್ತೀವಲ್ಲ ಅಂತ. ಫಿಶ್ ಆ್ಯಕ್ಚುಲಿ ಸ್ವಲ್ಪ ನಮ್ಗೆ ಇಷ್ಟ ಆಗಲಿಲ್ಲ, ತವಾ ಫ್ರೈ ಅಂತ. ಬಟ್ ಅಮೌಂಟ್ ಪೇ ಮಾಡ್ತೀವಲ್ಲ ಅಂತ ಆಗಲಿಲ್ಲ ಅಂದರು. ಸ್ವಲ್ಪ ತಿಂದು ಫೈನಲಿ ಎಲ್ಲ ಖಾಲಿ ಮಾಡಿದ್ದೀವಿ. ಇವಾಗ ಬಿಲ್ ಪೇ ಮಾಡಿಬಿಟ್ಟು ಹೊರಡಬೇಕು. ಮಳೆ ಬರ್ತಾ ಇತ್ತು, ನಿಂತೋಗೈತೆ. ನಾವು ಆಲ್ಮೋಸ್ಟ್ ಬಂದು 1 ಅವರ್ ಆಗಲಿರ್ಬೇಕಿರ್ತಾನೆ. 1 ಅವರ್ ಮೇಲೆ ಆಯಿತು. ಬನ್ನಿ ಇವಾಗ ಬಿಲ್ ಪೇ ಮಾಡಿಬಿಟ್ಟು ಹೋಗೋಣ. ಬೆಟ್ಟದಪುರದಲ್ಲಿ ಇವರು ಗೋಬಿ ತಿನ್ನಬೇಕು ಅಂತ ಹೇಳಿ ಬಂದರು. ನನ್ನ ತಿನ್ನು ಅಂದರು. ನಾನಂತೂ ಹೊಟ್ಟೆ ತುಂಬ ತಿಂದಿದ್ದೆ. ನಾನು ಬೇಡ ಅಂತೇಳಿ ನಾನು ಸುಮ್ಮನೆ ಕೂತಿದ್ದೆ. ಸೊ ಆಗತ್ತು ಚಾನೆಲ್ ಗೋಬಿ ತಿಂತಾಯಿದ್ರು. ಹಾಗೆ ಏನೇನೋ ಕಾಮಿಡಿ ಮಾಡ್ಕೊಂಡು ನಗ್ತಾ ಕೂತಿದ್ವಿ. ಅಲ್ಲಿಂದ ಹೊರಟು ಮನೆಗೆ ಹೋಗೋಣ ಅಂತ ಹೇಳಿ ಇವ್ರ ಮಾವಂಗೆ ಏನಾದ್ರು ಫೋನ್ ಮಾಡಿದ್ರು ಅಥವಾ ಇವರೇ ಬಂದಿದ್ರು ಹೋಗೋದಾಯಿತು. ಬೆಟ್ಟದಪುರಕ್ಕೆ ಬಾ ಅಂದರು. ನಾನು ಬಸ್ ಸ್ಟ್ಯಾಂಡಲ್ಲಿ ಇಳ್ದಿದ್ದಕ್ಕೂ ಇವ್ರು ಬಸ್ ಸ್ಟಾಪಿಗೆ ಬಂದಿದ್ದಕ್ಕೂ ಒಂದೇ ಆಯಿತು. ಅಲ್ಲಿಂದ ಇವ್ರು ಗೋಬಿ ತಿಂದರು. ನನಗೇನು ಬೇಡ ಅಂತ ನಾನು ತಿಂದಿಲ್ಲ. ಹೊರಟು ಬ್ರೇಕೆ ಏನೋ ಮುರಿದೋಯ್ತು ಕಣೆ, ಅದೇನೋ ಆಯ್ತು. ನಾವಿಬ್ರು ಚೆನ್ನಾಗಿದೆ ಪಟ್ ಅಂತ. ಅವ್ರು ಯಾರೋ ಅವಾಗಲೇ ಆ ಕಡೆಯಿಂದ ನೋಡ್ಕೊಂಡೋದ್ರು. ಯಾರಿಗೋ ವೆಯ್ಟ್ ಮಾಡ್ತಿದ್ದೀವಿ. ಆ ಕಡೆಯಿಂದ ನೋಡ್ಕೊಂಡೋದ್ರು. ಏನಂತೆ ಕರ್ಕೊಂಡು ಹೋಗಕ್ಕಂತ ಕೇಳಕ್ಕೆ ಕರ್ಕೊಂಡು ಹೋಗಕ್ಕೆ ಬೇಡ. ಇಲ್ಲಿ ಈ ಕಡೆ ನಿಂತಿದ್ದೀವಲ್ಲ, ಅದಕ್ಕೆ ಏನೋ ಸಿಟಿಲ್ ಅಂತ ನೆಗೆಟಿವ್ ಇರುತ್ತಿಲ್ಲ, ಪಾಸಿಟಿವ್ ಯಾಕೆ ಯಾರಿಗೆ ಗೊತ್ತು. ಕರ್ಕೊಂಡೋದ್ರೆ ಏನು ಮಾಡ್ತೀಯಾ? ಅದು ಇಲ್ಲೊಂದು ನಮ್ಮ ಹಿಂದ್ಗಡೆ ಒಂದು ಗ್ಯಾರೇಜ್ ಐತೆ, ಅಲ್ಲೇನೋ ಸಿಗ್ಲಿಲ್ವಂತೆ. ಪಾಪ ಇನ್ನೊಂದು ಗ್ಯಾರೇಜ್ಗೆ ಹೋಗಿದ್ದಾರೆ. ಅವರು ಇನ್ನೂ ಎಷ್ಟೊತ್ತಾಗುತ್ತೆ. ನಾವು ಇಲ್ಲಿ ನಿಂತ್ಕೊಂಡು ಒಂದು 1/4 ಗಂಟೆ ಆಗಿಲ್ವೇನು? 1/4 ಗಂಟೆ 20 ನಿಮಿಷ ಆಯ್ತೇನೆ ಹೆಚ್ಚು ಕಮ್ಮಿ. ಇನ್ನೂ ಸ್ವಾಗತ ಬಂದಿಲ್ಲ. ಸ್ವಾಗತ ಬಂದು ನಾವು ಮನೆಗೆ ಹೋಗೋದು ಯಾವಾಗ? 6:30 ಆಯ್ತಾ ಬತ್ತು. ಇನ್ನೇನು ಕತ್ಲೆ ಆಗೋಯ್ತದೆ.
ನಾನು ಹೆಂಗೋ ಹೊಚ್ಕಟ್ಟೆ ಮನೆಗೆ ಹೋಗಿರವೆ ಬೆಟ್ಟದಪುರಕ್ಕೆ ಬಂದು ಕರ್ಸಿದ್ರು. ಇಲ್ಲಿ ನೋಡಿದ್ರು ನಾನು ರೋಡಲ್ಲಿ ನಿಂತಿದ್ದೀನಿ ಗೈಸ್. ಅವ್ರ ಮನೆ ಸಾಮಾನು ಅಲ್ಲವೇ ನೋಡಿ. ನಮ್ದ ಒಂದು ಗುಡ್ ನ್ಯೂಸ್ ಇದೆ ಗೈಸ್. ಇನ್ನೊಂದು 2 ದಿನ ಆದ್ಮೇಲೆ ಹೇಳ್ತೀನಿ ಏನು ಅಂತ. ಎಲ್ಲ ನನ್ನ ಗುಡ್ ನ್ಯೂಸ್ ಅನ್ಕೊಬಿಟ್ಟು ಚಿಚಿ ಆ ಥರ ಗುಡ್ ನ್ಯೂಸ್ ಅಲ್ಲ ಅನ್ಕೊಳ್ಳೋದೇ ಅದೇ ಥರನೇ. ಇಲ್ಲ ಆ ಥರ ಅಲ್ಲ, ಆ ಥರ ಗುಡ್ ನ್ಯೂಸ್ ಅಲ್ಲ, ಇದು ಬೇರೆ ಗುಡ್ ನ್ಯೂಸ್. ವೆಯ್ಟ್ ಮಾಡಿ, ಇನ್ನೊಂದು 2 ದಿನ ಹೇಳ್ತೀನಿ. ಚಾರ್ಜ್ ಇಲ್ಲ, 1% ಚಾರ್ಜ್ ಇದೆ. ಸ್ವಿಚ್ ಆಫ್ ಆಗೋ ಚಾನ್ಸಸ್ ತುಂಬ ಇದೆ. ಮನೆಗೆ ಹೋಗಿ ಚಾರ್ಜ್ ಹಾಕಿ ವ್ಲಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಬಾಯ್. ಒಂದು ಮಳೆ ಹೊಡಿತಾವ್ರೆ, ಅದನ್ನೇ ತಗೊಂಡು ರಾಧಾಕೃಷ್ಣದ್ದು ನೋಡಿ. ಇಲ್ಲೊಂದು ರಾಧಾಕೃಷ್ಣ, ಇಲ್ಲೊಂದು ಇವಾಗ ಒಂದು ನೋಡ್ದಲ್ಲ ತೋರ್ಸೆ ಚಂದ, ಅದು ದೊಡ್ಡದು. ಸಖತ್ತಾಗತ್ತೆ. ಅದೊಂದು ರಾಧಾಕೃಷ್ಣ, ಮತ್ತೆ ಅಲ್ಲಿ ಅಪ್ಪ ಕೈಯಲ್ಲಿದೆ ಕೆಳಗಡೆ. ಏನು ವೆರೈಟಿ ಇಲ್ಲ, ರಾಧಾಕೃಷ್ಣ ಮತ್ತೆ ಒಂದು ವಿಗ್ರಹ ಆಯ್ತು ದೇವ್ರ ಮನೆ ಇಡಂಗಿ. ಮತ್ತೆ ಒಂದು ಮುಷ್ಟಿಗಿಂತ ಜಾಸ್ತಿ ಇರೋದಿಟ್ರೆ ಏನು ಏನಮ್ಮ ಅಭಿಷೇಕ ಅದಕ್ಕೆ ಇಟ್ಟಿಲ್ಲ. ಅದೊಂದು ದೊಡ್ಡದು ರಾಧಾಕೃಷ್ಣ. ಈ ಬಾಕ್ಸ್ಗೆ ಊಟ ಮಾಡೋ ಹಾಗಿರ್ಲಿಲ್ಲ, ಆದರೆ ಇವರೆಲ್ಲ ಬಿಡಲಿಲ್ಲ. ಊಟ ಮಾಡು ಅಂತ ಫೋರ್ಸ್ ಮಾಡಿದ್ರು ಅಂತ ಸ್ವಲ್ಪ ಹಾಕೊಂಡೆ. ಅದಾದಮೇಲೆ ಕಳ್ಳೆ ಸಾರು ನನಗೆ ತುಂಬ ಇಷ್ಟ, ಹಾಗಾಗಿ ಒಳ್ಳೇದು ಅಂತೇಳಿ ತಿಂದೆ. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ವ್ಲಾಗ್ನ ಎಂಟು ಮಾಡಲಿಲ್ಲ, ಹಾಗಾಗಿ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 5:05 ಎಚ್ಚರ ಆಯಿತು. ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಅಲ್ಲಿ ಹೋಗಿ ಮಲ್ಕೊಂಡೋಳು. ಇವಾಗ 8:15 ಎದ್ದಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಫೋನ್ ಚಾರ್ಜೇ ಆಗಿಲ್ಲ, ಬರೀ 30% ಆಗೈತೆ. ನಾನು ಹೇಳೋಷ್ಟರಲ್ಲಿ ಇವ್ರ ಮನೇಲಾರೆ ನೋಡಿ ಪೂಜೆನೇ ಮುಗಿಸ್ಬಿಟ್ಟವ್ರೆ. ಚಾಂದು ಸ್ವಾಗತ, ನಾವು ಎಲ್ಲ ಈಗ ಎದ್ದೋ. ನನ್ನ ತಂಗಿ ಚಿಕನ್ ಮಾಡ್ತಾ ಇದ್ದಾಳೆ, ಮಟನ್ನು ಸ್ವಾಗತ ಅವರು ತರಕ್ಕೆ ಹೋಗಿದ್ದಾರೆ. ಹಚ್ಕೊಡೋಣ ಅಂದೆ, ಏನೂ ಬೇಡ ಅಂದ್ಲು. ಹಂಗಾಗಿ ಫೋನ್ ಚಾರ್ಜ್ಗೆ ಹಾಕ್ಕೊಂಡು ಮಿಶೋದಲ್ಲಿ ವೆಸ್ಟರ್ನ್ ವೇರು ಡ್ರೆಸ್ ನೋಡ್ತಾ ಇದ್ದೆ. ನಾನು ಈ ಥರ ಇದ್ದರೆ ಒಂಥರ ಹೆಂಗೆ ಕಾಣ್ತೀನಲ್ವಾ, ಒಂಥರ ಸೀರೆ ಹಾಕ್ಕೊಂಡ್ರೆ ಒಳ್ಳೆ ವಯಸ್ಸಾದ ಆಂಟಿ ಹಂಗೆ ಕಾಣ್ತೀನಿ ಅಲ್ವಾ. ಐ ಫೀಲ್, ನನಗೆ ಆ ಥರ ಫೀಲ್ ಆಗುತ್ತೆ. ಇನ್ನೇನಿಲ್ಲ, ನೋಡೋಣ. ಫೋನ್ ಚಾರ್ಜ್ಗೆ ಹಾಕಿದ್ದೀನಿ, ಚಾರ್ಜ್ ಬೇಗ ಆಗ್ತಾ ಇಲ್ಲ. ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಏನಾದರೂ ಕಟ್ ಮಾಡ್ಕೊಡ್ತೀನಿ, ಅದಕ್ಕೆ ಏನೂ ಮಾಡಬೇಡ ಅಂದು ಸುಮ್ಮನೆ ಕೂತಿದ್ದೀನಿ. ನನ್ನ ಕೈ ನೋಡಿ ಇಲ್ಲಿ ಒಳ್ಳೆ ಎಷ್ಟು 3 ಬೆಳ್ಳಿ ರಿಂಗ್ ಹಾಕಿದ್ದೀನಿ. ಆ್ಯಕ್ಚುಲಿ ಚಿನ್ನದನ್ನ ಬೆಳ್ಳಿ ಜೊತೆಗೆ ಹಾಕಬಾರ್ದಂತೆ, ಚಿನ್ನ ಸವಿತಂತೆ. ನಾನು ಲಾಸ್ಟ್ ಟೈಮು ಮೂಗ್ಬಿಟ್ಟು ತರಕ್ಕೆ ಹೋದಾಗ ಹಾಸನ್ಗೆ ಅಲ್ಲಿ ಹೇಳಿದರು ಒಬ್ಬರು, ಹಾಗಾಗಿ ಬೆಳ್ಳಿ ಮಧ್ಯೆ ಹಾಕ್ಬಾರ್ದು ಅಂತ ಗೋಲ್ಡ್ ರಿಂಗ್ನ ಈ ಕಡೆ ಹಾಕಿದ್ದೀನಿ. ಬೆಳಗ್ಗೆಲ್ಲ ಚಿಕನ್ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ಚಿಕನ್ ಚಾಪ್ಸ್ ಗ್ರೇವಿ ಮಾಡ್ತಾ ಇದ್ದಾಳೆ. ಮಾಡಲಿ ನಾನು ಚಂದ ಬರುತ್ತೆ. ನಾನು ಮಲ್ಕೊಂಡಿದ್ನಲ್ವಾ, ನಾನು ನೈಟ್ ಒಬ್ಬಳೇ ಇಲ್ಲಿ ಮಲಗಿದ್ದೆ. ಅಮ್ಮ ಅಪ್ಪ ಅಲ್ಲಿ ಹಾಲಲ್ಲಿ ಮಲಗಿದ್ರು, ಅದು ಚಾಂದು ರೂಮು. ನೋಡಿ ಹಾಸಿಗೆ ಎತ್ತಿಲ್ಲ, ಹಾಸಿಗೆ ಎತ್ತೋಣ ಅಂತ ಹೇಳಿ ಬಂದೆ. ಇವಾಗ ಹಾಸಿಗೆ ಎತ್ತಾಕ್ಬಿಟ್ಟು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗೋಣ, ಅಪ್ಪ ಬರ್ತಾರೆ. ಸೊ ನಾನು ಇಲ್ಲಿ ಏನಕ್ಕೆ ಬಂದೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ, ರೀಸನ್ ಇದೆ, ಅದಕ್ಕೋಸ್ಕರನೇ ಬಂದೆ. ಸೊ ಪ್ಯಾಂಟು ಬ್ಲ್ಯಾಕ್ ಕಲರ್ ದೊಡ್ಡ ಪ್ಯಾಂಟ್ ಹಾಕಿದ್ದೆ, ಅದೊಂಥರ ಸಿಗಾಕೊಳ್ಳೋಂಗಾಗುತ್ತೆ ಅಂತೇಳಿ ಪ್ಯಾಂಟ್ ಒಂದು ಚೇಂಜ್ ಮಾಡಿದ್ದೀನಿ. ಇದೇ ಡ್ರೆಸ್ ಬಿಕಾಸ್ ಇದು ತುಂಬ ಏನು ಹೇಳಿ ಟೈಟಾಗಿಲ್ಲ, ತೆಳುವಾಗಿದೆ, ಕಂಫರ್ಟಬಲ್ಲು. ಪಪ್ಪ ರಾತ್ರಿ ನೆನ್ನೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿದ್ದು. ನನಗೆ ಕಂಫರ್ಟಬಲ್ ಆಗಿದೆಯಲ್ಲ, ಏನು ಟೈಟ್ ಇಲ್ಲ ಏನಿಲ್ಲ, ಮತ್ತು ಚಳಿ ಬೇರೆ, ಹಾಗಾಗಿ ಡ್ರೆಸ್ ಚೇಂಜ್ ಮಾಡಲ್ಲ, ನಂಗೆ ಇದೇ ಇರಲಿ, ಕಂಫರ್ಟಬಲ್ ಆಗಿದೆ ಅಂತ ಹೇಳಿದೆ. ಇದು ಚಾಂದವರ ಅಮ್ಮನ ಬೀರು. ಸೊ ಇದೇ ಥರ ಬೀರು ಲಾಸ್ಟ್ ಮಂತು ಚಾಂದು ತರಿಸ್ಕೊಂಡವಳೆ ಅವ್ರ ಮಾವನ ಕೈಲಿ, ಕುಶಾಲನಗರ ಅಲ್ಲ ಬೆಟ್ಟದಪುರದಲ್ಲಿ. 8,000 ಗೈಸ್. ನೋಡಿ ಎಷ್ಟು ದೊಡ್ಡ ಬೀರು, ಸ್ಪೇಷಿಯಸ್ ಆಗಿ ಐತೆ. ಆದರೂ ಕೂಡ ಅವಳ ಬಟ್ಟೆಗಳು, ನಂದು ನನ್ನ ತಂಗಿ ಬಟ್ಟೆಗಳು ತುಂಬ ಜಾಸ್ತಿ ಐತೆ ಆಯಿತಾ. ಆಲ್ರೆಡಿ ಎಲ್ಲ ತುಂಬ ಹೋಗ್ಬಿಟ್ಟೈತೆ. ಇಲ್ಲಿ ನೋಡಿ ಫುಲ್ಲು ತುಂಬಿಸ್ಕೊಂಡವಳೆ ಆಲಯ. ಯಾರೋ ಕೇಳ್ತಿದ್ರಿ ಅನಿಸುತ್ತೆ ಚಾಂದು ವ್ಲಾಗಲ್ಲೇನೋ, ಬೀರು ಎಷ್ಟು ಅಂತನ ಅಥವಾ ಎಲ್ಲಿ ತಗೊಂಡ್ರಿ ಅಂತನ ಅಂತ. ಇಲ್ಲೆಲ್ಲ ಫುಲ್ ಖಾಲಿ ಇದೆ ಜಾಗ. ಸ್ವಾಗತ್ ಲ್ಯಾಪ್ಟಾಪ್ ಕೂಡ ಅಲ್ಲೇ ಇದೆ, ಅವ್ರು ವರ್ಕ್ ಮಾಡೋದು. ಇನ್ನೂ ಕಡಿಮೆ ಇದೆ. ಇದೆಲ್ಲ ಸ್ವಾಗತದ್ದು ಡ್ರೆಸ್ ಅನಿಸುತ್ತೆ. ಇನ್ನೆಲ್ಲ ಫುಲ್ಲು ನನ್ನ ತಂಗಿದೇನೆ ಎಲ್ಲ. ಬನ್ನಿ ಇವಾಗ ಹಾಸಿಗೆ ಎತ್ತಾಕ್ಬಿಟ್ಟು ಕೆಲಸ ಮಾಡೋಣ. ಈ ಮನೆ ಕಸ ಗುಡಿಸಿಲ್ಲ, ಈ ಮನೆ ಕಸ ಗುಡಿಸ್ಬಿಡೋಣ. ಹಾಯ್ ಮಾಡು, ತೊಡೆ ಸುಟ್ಬಿಟ್ಟು ಸೈಲೆಂಟ್ ಪಾಪ. ಫ್ರೆಂಡ್ಸ್, ನಾವೆಲ್ಲ ತಿಂಡಿಗೆ ಚಿಕನ್ನು ಮತ್ತು ರೈಸು ತಿಂತಾಯಿದ್ದೀವಿ. ಸರಿ ಪಾಪ ತೊಡೆ ಸುಟ್ಕೊಬಿಟ್ಲು. ಎಲ್ಲೂ ಸುಡ್ತವ ಪಾಪ ಸೊಪ್ಪು ಕಾಲಿಡ್ಕೊ.
ತಿಂತಾಳಪ್ಪ ಅದು ಖಾರ ಆಗಲ್ಲ ಒಳಗೆ ಇಲ್ಲೂ ಒತ್ತಿ ಬತ್ತಿ ಬಾ ಮಕ ನೋಡಕೈತಿಲ್ಲ ಎಲ್ಲಿ ಸುಡ್ತು ನೋಡ್ತೀನಿ ತೊಡೆ ಸುಟ್ಕೊಂಡ್ಲು ತಟ್ಟೆ ತಗೊಂಡೋಗಿ ತಡೆಗಿಟ್ಕೊಂಡ್ಲು ಬಾ ಬಾಯ್ಲೆ ಹೋಗ ಊಟ ಮಾಡಿ ಆರೇರಿಗೆ ಇಲ್ಲೂ ಬಾ ಇಲ್ಲಿಗೆ ಒಂದು 3 ಪೀಸ್ 2 ಪೀಸ್ ಹಾಕು ಮೂಳೆ ಪೀಸ್ ನಂತವ ಸ್ವಾಗತ್ ಅವರು ನನ್ನ ತಂಗಿಗೆ ಬೈಕ್ ಹೇಳ್ಕೊಡ್ತಾವ್ರೆ ಅವ್ರ ಅಪ್ಪಂದು TVS ಗಾಡಿನ ನಾನು ಏನಕ್ಕೆ ಬಂದೆ ಅಂತ ಹೇಳಿದ್ನಲ್ವ ಎಲ್ಲ ನೋಯ್ತವೆ ಗೈಸ್ ಯಾರೂ ಗಡ್ಬಿಡಿ ಪ್ಲೀಸ್ ಅಲ್ಲಿ ನೋಯ್ತವೆ ಅಂದರೆ ಹುಳ್ಕಲ್ಲಿ ಏನೂ ಇಲ್ಲ ಬಟ್ ಇವೆಲ್ಲ ನೋಯ್ತವೆ ನೆನ್ನೆಲ್ಲೂ ಚಿಕನ್ ತಿಂದೆ ಇವತ್ತು ತಿಂದೆ ಯಾಕೋ ಗೊತ್ತಿಲ್ಲ ಬಿಸಿ ಬಿಸಿ ಕಾಫಿ ಎಲ್ಲ ಕುಡಿದ್ಬಿಟ್ನಲ್ಲ ಹತ್ಕೋಕಣೆ ಏನೋ ಅಲ್ಲೆಲ್ಲ ನೋವು ಒಂದು ಫಿಲ್ಮಲ್ಲಿ ಅಂತಿರ್ತಾರೆ ನನಗೆ ತಲೆ ಕೂದಲು ನೋಯ್ತದೆ ಅಂತ ಹಂಗೆ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ ಹುಳ್ಕಲ್ಲಿಲ್ಲ ಏನಿಲ್ಲ ಹಲ್ಲು ನೋವು ಬಂದಿದೆ ನಾನು ಇಲ್ಲಿಗೆ ಹರಿನಳ್ಳಿಗೆ ಬಂದಿದ್ದು ಗಾಡಿ ಹೇಳಿಸ್ಕೊಡೋಕ್ಕೆ ಗಾಡಿ ಕಲಿಯೋಣ ಅಂತ ಹೇಳಿ ಅದಕ್ಕೆ ಬಂದಿರೋದು ಫಸ್ಟ್ ನನ್ನ ತಂಗಿ ನಾನು ಹೋಗು ಅಂದರೆ ಇಲ್ಲ ಬೇಡ ನೀನು ಹೋಗು ನೀನು ಹೆಂಗೆ ಓಡಿಸ್ತೀಯ ಅದು ನೋಡ್ಕೊಂಡು ನಾನು ಆಮೇಲಿಂದ ಕಲಿತೀನಿ ಅಂದ್ಬಿಟ್ಟು ಫಸ್ಟ್ ಅವಳನ್ನ ಕಳಿಸಿದ್ದೀನಿ ಸೊ ಆಗತ್ತವರು ಹಿಂದೆ ಕೂತ್ಕೊಂಡು ಹೇಳ್ಕೊಡ್ತಾವ್ರೆ ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಳ್ಳೋಣ ಸೊ ಆಗತ್ತವರು ಪಾಪ ನೈಟ್ ಹೋಗ್ತಾರೆ ಹುಬ್ಳಿಗೆ ಅಲ್ಲಿ ನೋಡಿ ಅವಳು ಹೆಂಗೆ ಆಡ್ತಾವಳೆ ಅಂತ ಅವಳು ನೋಡಿ ಚಾಂದಿ ಅವಳಿಗೂ ಬ್ಯಾಲೆನ್ಸ್ ಗೊತ್ತಿಲ್ಲ ನಾವು ಯಾವಾಗಲೂ 8ನೇ ಕ್ಲಾಸಲ್ಲಿ ಸೈಕಲ್ ಹೊಡೆದಿರೋದು ಸೈಕಲ್ ಬ್ಯಾಲೆನ್ಸ್ ಇದ್ದರೆ ಸಾಕು ಅಂತಾರೆ ಹ್ಞೂ ಆ ಕಡೆಗೆ ಈ ಕಡೆಗೆ ನಡಗಿಸ್ತಾವಳೆ ನಂದು ಅದೇ ಕೇಸು ಈಗ ಒಂದು 8-9 ತಿಂಗಳಲ್ಲಿ ನಮ್ಮ ಬೀದಿ ಹುಡುಗಿ ಕೈಲಿ ಸ್ವಲ್ಪ ಹೇಳಿಸ್ಕೊಂಡಿದ್ದೆ ಆ ಕಡೆಗೆ ಈ ಕಡೆಗೆ ಒಲಾಡಿಸ್ತೀನಿ ತುರಾಡಿಸ್ತೀನಿ ಹೆಂಡ ಕುಡಿದವ್ರು ತುರಾಡ್ತಾರಲ್ಲ ಹಾಗೆ ಇವಳು ಸ್ವಲ್ಪ ಶೇಕ್ ಮಾಡ್ತಾವಳೆ ಎಣ್ಣೆ ಜೋಳಿಗೆ ಬಿದ್ಯಾ ಹುಷಾರು ಅವಳು ಅಷ್ಟಾರು ಓಡಿಸ್ತಾವಳೆ ನಾನು ಯಾವ ತೀರ್ಗೆ ಓಡಿಸ್ತೀನೋ ಗೊತ್ತಿಲ್ಲ ಆದಷ್ಟು ಒಂದಿನದಲ್ಲಿ ಕಲಿಯೋಕ್ಕಾಗಲ್ಲ ಬಟ್ ಅಟ್ಲೀಸ್ಟ್ ಟಚ್ ಆದರೂ ಕಲ್ತ್ಕೊಂಡು ಹೋದರೆ ಸುಮಾರಾಗಿ 1 ವಾರ 15 ದಿನ ಪ್ರಾಕ್ಟೀಸ್ ಮಾಡಿ ಅಯ್ಯೋ ಎಲ್ಲ ಅಂತಾರೆ ಅಯ್ಯೋ ಅದೇನು ದೊಡ್ಡ ವಿದ್ಯೆ ನಾ ಕಲಿಬೋದು ಅಂತ ಬಟ್ ನಮಗದು ಏನೋ ನಿಜವಾಗ್ಲೂ ಬ್ರಹ್ಮ ವಿದ್ಯೆ ಥರನೇ ಕಾಣ್ತೈತೆ ನನ್ನ ಕಣ್ಣಿಗೆ ನೋಡೋಣ ಈಗ ನಾವು ಪ್ರಾಕ್ಟೀಸ್ ಮಾಡೋಣ ಅವಳು ಇಳಿದ್ಲು ಗೈಸ್ ನಮ್ಮ ಅಕ್ಕ ಕೈಯೆಲ್ಲ ಮುಕ್ಕೊಂಡು ಹತ್ತುತ್ತವಳೆ ಬೈಕೇನೋ ತಗೊಬಿಟ್ಟವಳೆ ಸೊ ಆಗತ್ತಾರೆ ಕಲಿಸ್ಕೊಡ್ತಾವ್ರೆ ಫಸ್ಟು ಬೇಸಿಕ್ ಹೇಳ್ಕೊಡಿ ನನಗೆ ಹೇಳ್ಕೊಟ್ರಲ್ಲ ಹೆಂಗೆ ಬಟ್ಟೆ ಚೇಂಜ್ ಬ್ರೇಕ್ ಇದು ಯಾವಾಗಲೂ ಇದು ಹಿಡಿಬೇಕು ಇದೇ ಹಿಡಿ ಆ ಕಡೆದು ಕಡೆ ನಿನ್ ರೈಟ್ ಸೈಡ್ ಎಕ್ಸ್ಲೇಟರ್ ಕೊಡು ಏ ಅವಳೆ 2 ಕಡೆನೂ ಬ್ರೇಕ್ ಇಟ್ಕೊಂಡೋಳೆ ತೆಗಿಯ ಬ್ರೇಕ್ ಆ ಕಡೆದ ಬಿಡೋದ್ನ ನಾನೇ ಪರವಾಗಿಲ್ಲ ನೋಡಿ ಈಗ ಅವಳು ಬ್ರೇಕ್ ಹಿಡಿಬೇಡಿ ಬ್ರೇಕ್ ಹಿಡಿಬೇಕಾದ್ರೆ ಹಿಂಗೆ ಹಿಡ್ಕೋಬೇಕು ಹಿಂಗೆ ಹಿಡ್ಕೊಂಡು ಆಕ್ಸಿಲೇಟರ್ ಬಿಡೋದು ನೋಡಿ ಅವ ನಿನ್ಗೆ ಈದ್ ಬ್ರೇಕ್ ಹಿಡಿಯೋದು ಕಲ್ತ್ಕವ ಅದು ಬೇಕಿದ್ರೆ ಬೇಡ ಇದೇ ಹಿಡಿದ್ರು ಸಾಕು ಅದು ಬಿಡೋ ಕೈಯಾಲೆ ಆ ಬ್ರೇಕ್ ಬಿಡು ಎತ್ತು ಕಾಲೆತ್ಕೋರು ಅವರೇ ಬ್ಯಾಲೆನ್ಸ್ ಮಾಡು ಗೈಸ್ ಹೋಗ್ತಾವಳೆ ಮಳೆ ಬೇರೆ ಬರ್ತೈತೆ ನಮ್ಮ ಅಕ್ಕ ಕಲ್ತ್ಲವಳು ನನ್ನಷ್ಟು ಬೇಸಿಕ್ ಇಲ್ಲ ನಾನು ಸ್ವಲ್ಪ ಕಲ್ತ್ಕೊಂಡೆ ನನಗೆ ಭಯ ಇಲ್ಲ ಅವಳು ಭಯ ಬಿದ್ದುಬಿಡ್ತೀನಿ ಏನೋ ಭಯ ಜಾಸ್ತಿ ಐತೆ ಮೇಡಮ್ಗೆ ಅವಳಿಗೆ ಬ್ರೇಕ್ ಹಿಡ್ಕೊಂಡೆ ಎಕ್ಸಲೇಟ್ರ್ ಕೊಡ್ತಾವಳೆ ಸಖತ್ತಾಗಿ ಝೂ ಆಗುತ್ತೆ ಇವಳು ಫೋನಲ್ಲಿ ಭಯ ಇರೋರಿಗೆ ಬೈಕ್ ಕಲಿಯೋಕ್ಕಾಗಲ್ಲ ನೋಡಿ ಬರ್ತಾವಳೆ ಬಿಡು ನೀನು ಕೈ ಬಿಡಮ್ಮ ಅಭಿ ಕೈ ಬಿಡಪ್ಪಿ ಬಿದ್ರು ಬೀಳ್ತಾಳೆ ಬಿಡ ಲೇ ಸೈಡಲ್ಲಿ ಕೂತಾವಳೆ ಕಂಫರ್ಟೇಬಲ್ ಆಗಿ ಕೂತ್ಕೋ ಪಾಪ ಸ್ವಾಗತ ಹಿಂದಿಂದನೇ ಓಡ್ತಾವ್ರೆ ಪಾಪಾಜಿ ಫ್ರೆಂಡ್ಸ್ ಇಲ್ಲಿ ನಮ್ಮದು ಲಾಸ್ಟ್ ಮನೆಯಿಂದ ಕೆಳಗಡೆ ಬಂದು ರೋಡ್ ಇದೆ ಮೇಯ್ನ್ ರೋಡು ಸೊ ಇಲ್ಲಿ ಕಲಿಯೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ರೋಡು ಕೂಡ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಕಲಿತ್ರೆ ಕಲಿಬೋದು ನಮ್ಮೂರಲ್ಲಂತೂ ಇಲ್ಲ ಹಳ್ಳ ದಿಬ್ಬ ಈ ಥರ ಇದೆ ಇಲ್ಲಿ ಚೆನ್ನಾಗಿದೆ ಕಲಿಬೋದು ಬಟ್ ಅವಳು ತುಂಬ ಭಯ ಬೀಳ್ತಿದ್ದಾಳೆ ಅಲ್ಲಿ ನೋಡಿ ಅವ್ರು ಹೇಳ್ಕೊಡ್ತಿದ್ದಾರೆ ಬೇಸಿಕ್ಕು ಎಕ್ಸಲೇಟ್ರು ಬ್ರೇಕು ಸ್ಕೆಚ್ಚಲ್ಲ ಅದೇನದು ಅದೇನೋ ನಿಜ ಗೊತ್ತಾಗ್ತಿಲ್ಲ ಜೈ ಬಜರಂಗಿ ಅಂತ ಕರೆಕ್ಟಾಗಿ ಕಂಫರ್ಟಬಲಾಗಿ ಕೂತ್ಕೋತಿಲ್ಲ ಸೊಟ್ಟು ಕೂತ್ಕೋತಿದೀಯಾ ನಾನು ನೋಡಿದ್ನಲ್ಲ
ಸೊ ಅಂಟಿರೋದೇ ಹಂಗಲ್ಲ, ನೀನು ಕೂತಿರೋದು ಒಂಥರ ಬಾಡಿನ ಫುಲ್ ಫ್ರೀಯಾಗಿ ಕೂತ್ಕೋ. ಏನು ಗೊತ್ತಾ, ನೀನು ಫುಲ್ ಟೈಟಾಗಿ ಕೂತ್ಕೋತಾವಳೆ ಬಾಡಿನ, ಫ್ರೀ. ಹೇಳೋದು ಈಸಿ ಅಲ್ವಾ? ಬಿಡು 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 ಬಿಡು. ಡ್ರೈನೇಜ್ ಅವೆ ಇಲ್ಲಿ, ದೊಡ್ಡ ದೊಡ್ಡ ಡ್ರೈನೇಜ್ ಹೋಗಿ ಬಿದ್ಬಿಟ್ಟಿಯ. ಅವಾಗ ಬೇಕಿದ್ರೆ ಇದೇ ವಿಡಿಯೋ ಕಳ್ಸೋಕ್ಕಾಯ್ತದೆ. ಬಿದ್ದುಬಿಟ್ಟಿದ್ದೀನಿ ಸರ್ ಡ್ರೈನೇಜ್ಗೆ, ನನಗೆ ರಜಾ ಕೊಡಿ ಅಂತ. ಅಭಿ ಬಿಡಮ್ಮ, ಹೋಗಿ ಸ್ಲೋ ಆಗಿ ಹೋಗಿ ಬ್ರೇಕ್ ಇಟ್ಕೊ ಒಂದ್ರಲ್ಲಿ. ಪಾಪ ನಮ್ಮ ಸ್ವಾಗತ ಹಿಂದಿಂದೇನೆ. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ, ಆ್ಯಕ್ಚುಲಿ ಸಕ್ಕತ್ತಾಗಿದೆ ರೋಡು. ಈ ಕಡೆ ಎಲ್ಲ ಏನಂತಾರೆ, ಹಸು ಕರು ಎಲ್ಲ ಜೋಳದ ಕಡ್ಡಿ ನೋಡಿ, ಹಸು ಇದೆ. ಆಹಾ ದಬಾಕೊಳ್ಳೋಳೀಗ ಫ್ರೆಂಡ್ಸ್. ಯಾಕೆ ಬಿಳಿವೆ? ಇಲ್ಲಿ ತೋಟ, ಬಾಳೆ ತೋಟ ಫ್ರೆಂಡ್ಸ್, ಬಾಳೆ ತೋಟ. ಅಡಿಕೆ ತೋಟದೊಳಗೆ ಬಾಳೆ ಹಾಕಿದ್ದಾರೆ. ಈ ಕಡೆ ಬಂದು ಶುಂಠಿ ಹಾಕಿದ್ದಾರೆ ಅನಿಸುತ್ತೆ. ಇದು ಯಾವುದೋ ಮಾರುತಿ 800 ಹೋಗ್ತಾ ಐತೆ, ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 3 ವರ್ಷ ಅದರಲ್ಲೇ ಕೆಲಸ ಮಾಡಿದ್ದೀನಲ್ವ ಮಾರುತಿ ಸುಜುಕಿ ಶೋರೂಮಲ್ಲಿ. ಕೇಳೋಣ ಹೊಡೆ. ಹಾಂ ಹ್ಞೂ ಕಣಮ್ಮ, ಅದೇ ಹೇಳ್ತಾರೆ ಇದು ವೆಯ್ಟ್ಲೆಸ್ಸೇ ಓಡಾಡ್ಸಕ್ಕೆ ಬರ್ತಾ ಇಲ್ಲ, ಅಲ್ಲಿ ಹೆಂಗೆ ಓಡಿಸ್ತೀನಿ ಅಂತ. ನಮ್ಮ ಅಮ್ಮ ಹೇಳಕ್ ನಡ್ಗಲ್ವ? ಸುಮ್ಮನೆ ಒಂದೇ ದಿನಕ್ಕೆ ಪಿಂಪಲ್ಸು ಅದು ಇದಾಗಿರೋದು. ಆಫ್ ಮಾಡಕ್ಕೆ ಪರವಾಗಿಲ್ಲ ಫ್ರೆಂಡ್, ಯಾರ್ದು ಹೆಲ್ಪ್ ಇಲ್ಲದೇನೆ ಸೋಲು ಹೋಗಿ ಬರ್ತಾಳೆ. ಬಟ್ ಲಾಸ್ಟಲ್ಲಿ ಕಾಲು ಬಿಟ್ಬಿಡ್ತಾಳೆ. ಕಾಲು ಬಿಟ್ಟಾಗ್ಲೇನೆ ಗ್ರಿಪ್ ಹೋಗೋದು. ಕಾಲು ಎತ್ತಿದ ಮೇಲೆ ಎಕ್ಸಲೇಟ್ರ್ ಕೊಡಬೇಕು. ಅವಳು ಕಾಲು ಬಿಡ್ತಾಳೆ. ಅದೇ ಕವಲೆ ತನಕ ಹೋಗ್ಬಿಟ್ಪ, ಕವಲೆ ಒಳಿಗೆ ಹೋಗ್ಬಿಟ್ಟು ಆಮೇಲಿಂದ. ಓ ಸೂಪರ್ ಸೂಪರ್, ಕಾನ್ಫಿಡೆಂಟ್ ಹೋಯ್ತಾಳೆ. ಪರವಾಗಿಲ್ಲ, ಎಕ್ಸಲೇಟ್ರ್ ಕೊಡ್ಕೊಂಡು ಹೋಗು. ಡೌನ್ ಹೋಗ್ಬಿಟ್ಟು ತಿರುಗಿಸ್ಕೊಂಬ, ಇಲ್ಲೇ ಇರ್ತೀವಿ.